Hello everyone, welcome back to my YouTube channel. ನಾನು ಆಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಪಾರ್ಟ್ 1ನಲ್ಲಿ ನನ್ನ ಮಗಳ ಬರ್ತ್ಡೇನ ನಾವು ಈವ್ನಿಂಗ್ ಇಟ್ಕೊಂಡಿದ್ದೀವಿ ಅಂತ. ಸೊ ಈವ್ನಿಂಗ್ ನಾವು ಅವಳ ಬರ್ತ್ಡೇನ ಸೆಲೆಬ್ರೇಷನ್ ಅಡ್ಡದಲ್ಲಿ ಇಟ್ಕೊಂಡಿದ್ವಿ. ಹಾಗೂ ಲಿಖಿತ್ ಫ್ಯಾಮಿಲಿ ಆ್ಯಂಡ್ ನನ್ನ ಫ್ಯಾಮಿಲಿ ಜೊತೆ ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಆ್ಯಂಡ್ ನಮಗೆ ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿಕೊಂಡು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಯಾರನ್ನೂ ಏನು ಕರೆದಿರಲಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಯಾಕೆಂದರೆ ಇದು ಅವಳದು 2ನೇ ವರ್ಷದ ಹುಟ್ಟಿದಬ್ಬ ಆಗಿತ್ತು. ಸೊ ನಾವು ಫಾಗ್ ಎಂಟ್ರಿ ಕೂಡ ಇಟ್ಕೊಂಡಿದ್ವಿ. ಸೊ ನನ್ನ ಮಗಳ ಜೊತೆ ನಾನು, ಲಿಕ್ಕಿ ಹಾಗೂ ನನ್ನ ಮಗಳು 3 ಜನನೂ ಫಾಗ್ ಎಂಟ್ರಿ ಕೊಟ್ವಿ. ಸೊ 3 ಜನನೂ ಟ್ವಿನ್ನಿಂಗಲ್ಲಿ ರೆಡಿ ಆಗಿದ್ವಿ. ಸೊ ನನಗೆ ಈ ಥೀಮ್ ತುಂಬ ಇಷ್ಟ ಆಯಿತು. ಮೆರೂನ್ ಕಲರ್ ನನಗೆ ತುಂಬ ಇಷ್ಟ. ಸೊ ಲಾಸ್ಟ್ ಇಯರ್ ನಾವು ಪರ್ಪಲ್ ಶೇಡಲ್ಲಿ ಮಾಡಿದ್ವಿ ಆ್ಯಂಡ್ ಈ ಸಲ ಮರೂನ್ಗೆ ಹೋದ್ವಿ, ಸ್ವಲ್ಪ ಡಾರ್ಕ್ ಶೇಡ್ ಇರಲಿ ಅಂತ. ಆ್ಯಂಡ್ ಅವಳಿಗೆ ತುಂಬ ಸರ್ಪ್ರೈಸ್ ಆಯಿತು ಆ್ಯಂಡ್ ಅವಳು ತುಂಬಾ ಖುಷಿಪಟ್ಲು. ಏನಿದು ಫಾಗ್ ಎಲ್ಲ ಬರ್ತಾಯಿದೆ ಅಮ್ಮ, ನಂಗೆ ತುಂಬ ಇಷ್ಟ ಆಯಿತು ಅಂತೆಲ್ಲ ಹೇಳ್ತಾ ಇದ್ಲು. ಆ್ಯಂಡ್ ತುಂಬಾ ಖುಷಿಪಟ್ಲು, ತುಂಬ ಎಂಜಾಯ್ ಮಾಡಿದ್ಲು. ಆ್ಯಂಡ್ ನೆಕ್ಸ್ಟ್ ನಾವು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಅವಳಿಗೆ ಅಂತೂ ಬರ್ತ್ಡೇ ಮಾಡೋದು, ಬೇರೆಯವ್ರ ಬರ್ತ್ಡೇ ಆಗಿರ್ಬೋದು, ಅವಳಿಗೆ ತುಂಬ ಇಷ್ಟ ಸೆಲೆಬ್ರೇಟ್ ಮಾಡೋಕ್ಕೆ. ಆ್ಯಂಡ್ ಅವಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಇಂಥದ್ದೆಲ್ಲ ಅವಳು ಸ್ವಲ್ಪನೂ ವೇಸ್ಟ್ ಮಾಡ್ಕೊಳ್ಳಲ್ಲ. ಎಲ್ಲೇ ಇದ್ದರೂ ಯಾರದೇ ಬರ್ಡೇ ಆಗಲಿ, ಅವಳ ಬರ್ಡೇನೇ ಆಗಲಿ, ಅವಳು ತುಂಬಾ ಖುಷಿಪಟ್ಟು ಸೆಲೆಬ್ರೇಟ್ ಮಾಡ್ಕೋತಾಳೆ. ಆ್ಯಂಡ್ ನಮಗೂ ಖುಷಿ. ಸೊ ಮಕ್ಕಳು ಹತ್ರ ಆ ಥರ ಎಲ್ಲ ಆದಾಗ ಬೇಜಾರಾಗುತ್ತೆ. ಬಟ್ ಇವಳು ಆ ಥರ ಇಲ್ಲ, ತುಂಬ ಚೆನ್ನಾಗಿ ಇಷ್ಟಪಟ್ಟು ಮಾಡ್ಕೋತಾಳೆ. ಆ್ಯಂಡ್ ಕೇಕ್ ಅವಳೇ ಕಟ್ ಮಾಡಿ ಫಸ್ಟು ಅವಳೇ ತಿಂದಳು. ಸೊ ಹಾಗೆ ಒಬ್ಬೊಬ್ಬರಾಗಿ ಕೇಕೆಲ್ಲ ಕಟ್ ಮಾಡಿಸಿ ಎಲ್ಲರೂ ಅವಳಿಗೆ ತಿನ್ನಿಸಿ ಎಲ್ಲನೂ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಎಲ್ಲನೂ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಕೆಲವೊಂದನ್ನು ನಾವು ಫೋಟೋ ತೊಗೋಬೇಕಾಗುತ್ತೆ. ಸೊ ಆ ಫೋಟೋ ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಫೋಟೋಸು ಕೂಡ ಅವಳು ಒಂಚೂರು ಬೇಜಾರು ಮಾಡ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಳೆ ಫೋಟೋಸ್ಗೆ. ಹಂಗೆ ಸ್ಮೈಲ್ ಮಾಡು, ಹಿಂಗೆ ಸ್ಮೈಲ್ ಮಾಡು ಅಂತಂದರೆ ಇಷ್ಟು ಚೆನ್ನಾಗಿ ಮಾಡ್ತಾಳೆ. ಆ್ಯಂಡ್ ಎಲ್ಲ ಮುಗೀತು. ಆ್ಯಂಡ್ ನೆಕ್ಸ್ಟು ಸೆಲ್ಫಿ ಬೂತ್ ಇತ್ತು. ಸೊ ಸೆಲ್ಫಿ ಬೂತಲ್ಲಿ ಫಸ್ಟ್ ಅವಳನ್ನೇ ಸಿಂಗಲ್ಲಾಗಿ ಸೆಲ್ಫಿ ಬೂತ್ ಮಾಡಿ ನೆಕ್ಸ್ಟ್ ನಾವು ಎಲ್ಲ ತೊಗೊಂಡ್ವಿ. ಸೊ ಅಮ್ಮ ಅವ್ರು ಯಾರೂ ಬರಲಿಲ್ಲ, ಅವರೆಲ್ಲ ಎದ್ರುಕೊಂಡ್ರು, ಇಲ್ಲಪ್ಪ ನಮಗೆ ತಲೆ ಸುತ್ತುತ್ತೆ ಅಂತ. ಸೊ ನಾವು ಇಷ್ಟು ಜನ ತೊಗೊಂಡ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೆ. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಏನು ಇದೆಲ್ಲ ಎಕ್ಸ್ಟ್ರಾ ಚಾರ್ಜಸ್. ನಿಮ್ಗೇನಾದ್ರು ಬೇಕು ಅಂತಂದರೆ ನೀವು ಕಸ್ಟಮೈಸ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಎಕ್ಸ್ಟ್ರಾ ಏನೇನು ಬೇಕು ಅದನ್ನೆಲ್ಲ ಮುಂಚೆನೇ ಹೇಳಬೇಕು. ಸೊ ಅವ್ರು ಅದನ್ನೆಲ್ಲ ನಮಗೆ ರೆಡಿ ಮಾಡಿಕೊಡ್ತಾರೆ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ನಾವು ಡಿನ್ನರಿಗೆ ಬಂದ್ವಿ. ಸೊ ಅಲ್ಲಿಂದ ಎಲ್ಲರೂ ಲೋಬೋಸಿಗೆ ಬಂದ್ವಿ. ಲೋಬೋಸ್ ಮೀನ್ಸ್ ರೆಸ್ಟೋರೆಂಟ್ಗೆ ಬಂದ್ವಿ. ಸೊ ಎಲ್ಲ ಒಟ್ಟಿಗೆ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ. ಆ್ಯಂಡ್ ನಮ್ಮ ಪಾಪು ಬರ್ಡೇನ ಈ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಸಿಂಪಲ್ಲಾಗಿ. ಆ್ಯಂಡ್ ಏನು ಬೇಜಾರು ಅಂತಂದರೆ ಹರ್ಷಿತಾ ಮತ್ತು ವಿಕ್ಕಿ ಬರೋಕ್ಕಾಗಲಿಲ್ಲ. ಪಾಪ ಅವರು ಫಸ್ಟಿಂದನೂ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವಳ ಬರ್ಡೇಗೆ. ಆ್ಯಂಡ್ ಅವ್ರದ್ದು ಸ್ವಲ್ಪ ಸುಮಾರು ಪ್ಲ್ಯಾನ್ಸ್ ಇತ್ತು. ಸೊ ಅವರು ತುಂಬ ಬ್ಯುಸಿ ಇರೋ ಕಾರಣ ಬರೋಕ್ಕಾಗಲಿಲ್ಲ. ಸೊ ಅವರಿಗೆ ಪರ್ಮಿಷನು ಸಿಕ್ಕಲಿಲ್ಲ ಅಂತ ಹೇಳಿದ್ರು. ಸೊ ಅದರಿಂದ ಬರೋಕ್ಕಾಗಲಿಲ್ಲ. ಆ್ಯಂಡ್ ಚಿನ್ಸಿನೂ ಕೂಡ ನಾನು ಇನ್ವೈಟ್ ಮಾಡಿದ್ದೆ. ಬಟ್ ಚಿನ್ಸಿಗೆ ಎಕ್ಸಾಮ್ ಇತ್ತು. ಪಾಪ ಅವಳಿಗೆ 2nd 3rd ಎಕ್ಸಾಮ್ ಬಿದ್ದುಬಿಟ್ಟಿತ್ತು. ಸೊ ಅವಳು ಅಕ್ಕ ಬರೋಕ್ಕಾಗಲ್ಲ ಅಂತ ಬೇಜಾರು ಮಾಡಿಕೊಂಡ್ರು. ಸೊ 3 ಜನನೂ ಬೇಜಾರಲ್ಲೇ ಇದ್ದರು ಅವತ್ತು ಬರೋಕ್ಕಾಗಲಿಲ್ಲ ಅಂತ. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಇದ್ದರೆ ಚೆಂದ. ಸೊ ಒಬ್ಬರು ಇಲ್ಲ ಅಂತಂದ್ರೂ ಬೇಜಾರಾಗುತ್ತೆ. ಆ್ಯಂಡ್ ಊಟ ಎಲ್ಲ ಆಯಿತು. ಎಲ್ಲರೂ ಖುಷಿಯಾಗಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಿದ್ವಿ. ಅಷ್ಟೊತ್ತಿಗೆ ಇದೆಲ್ಲ ಕಾಣಿಸ್ಬಿಡ್ತು. ಇನ್ನು ಅವಳು ಆಟ ಆಡದೆ ಬರೋಕ್ಕಾಗಲ್ವಲ್ಲ, ನಮ್ಮ ಮಾವನು ನಮ್ಮಪ್ಪನೂ ಕರ್ಕೊಂಡು ಹೋದರು ಆಟ ಆಡ್ಸೋಕ್ಕೆ ಅಂತ. ಸೊ ಅವರು ಅವಳ ಜೊತೆ ಮಗುವಾಗಿ ಆಟ ಆಡ್ಕೊಂಡು ಅಲ್ಲೇ ಸುಮಾರು ಹೊತ್ತಿದ್ರು. ಆ್ಯಂಡ್ ಅವಳು ತುಂಬಾ ಲಕ್ಕಿ. ಯಾಕೆಂದರೆ ಅವಳಿಗೆ ನನ್ನ ಪೇರೆಂಟ್ಸ್ ಆಗಿರ್ಬೋದು, ಲಿಖಿತ್ ಪೇರೆಂಟ್ಸ್ ಆಗಿರ್ಬೋದು, ಅವ್ರ ಚಿಕ್ಕಮ್ಮ, ಅವ್ರ ಅಜ್ಜಿ, ಮುತ್ತಜ್ಜಿ, ಇವಳಿಗೆ ಲಿಖಿತ್ಗೆ ಅಜ್ಜಿ ಅವರು, ಮತ್ತು ಅವಳಿಗೆ ಅತ್ತೆ ಮಾವ ಸಿಕ್ಕಿರೋರು ಎಲ್ಲರೂ ತುಂಬ ಪ್ರೀತಿ ಮಾಡ್ತಾರೆ. ಅವಳು ಕಂಡ್ರೆ ತುಂಬ ಇಷ್ಟ ಅವರಿಗೆಲ್ಲ. ಆ್ಯಂಡ್ ಅವಳು ಕೂಡ ಹಾಗೆ ಪ್ರೀತಿ ಮಾಡ್ತಾಳೆ ಅವಳನ್ನ. ಸೊ ಇದೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ, ನನ್ನ ಮಗಳನ್ನ ಪ್ರೀತಿಸೋರು ಇಷ್ಟೊಂದು ಜನ ಇದ್ದಾರಲ್ಲ ಅಂತ. ಆ್ಯಂಡ್ ಹಾಗೆ ಇವತ್ತಿನ ದಿನಾನ ಅವಳ ಬರ್ಡೇನ ನಾವು ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ಸ್ಪೆಷಲ್ ಥ್ಯಾಂಕ್ಸ್ ಟು ರೂಪಾ. ಪಾಪ ಅವಳು 2 ಡೇಸಲ್ಲಿ ಹೊರಡಬೇಕಿತ್ತು ಜಪಾನಿಗೆ ಆನ್ ಸೈಟಿಗೆ. ಸೊ ಅಂಥ ಬ್ಯುಸಿಲು ಪಾಪ ಅವಳು ಬಂದು ನನಗೆ ವೀಡಿಯೋಸ್ ಮಾಡಿಕೊಟ್ಟು ಫೋಟೋಸ್ ಕೊಟ್ಟು ಇಷ್ಟು ಪ್ರೀತಿಯಿಂದ ಬಂದು ಅವಳು ಕೂಡ ಸೆಲೆಬ್ರೇಟ್ ಮಾಡಿದ್ಲು. ಸೊ ನನ್ನ ಮಗಳ ಜೊತೆ ಅವಳು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಅವಳು ಬಂದುಬಿಟ್ರೆ ಅವಳಿಗೆ ನಾನೇ ಬೇಡ, ನನಗೆ ರೂಪ ಅಂದ್ಕೊಂಡು ಅವಳು ಹಿಂದೆನೇ ಇರ್ತಾಳೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್. ಬಾಯ್ ಮಾಡು.